ಚಿಕ್ಕಬಳ್ಳಾಪುರದ ಹೋಮ್ ಸ್ಟೇನಲ್ಲಿ ಯುವತಿ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸಂಜೀತ್ ಆಲಿಗೆ ಮುಂದುವರೆದಿದೆ ಚಿಕಿತ್ಸೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಸಂಜೀತ್ ಆಲಿಗೆ ಚಿಕಿತ್ಸೆ ನಡೀತಾ ಇದೆ. ಈಗ ಚಿಕಿತ್ಸೆಯನ್ನ ಮುಂದುವರಿಸಿದ್ದಾರೆ. 3 ದಿನಗಳಿಂದ ಪ್ರಜ್ಞಾಹೀನನಾಗಿದ್ದಾನೆ ಈ ಸಂಜೀತ್. ಓವರ್ ಡ್ರಗ್ಸ್ ಸೇವನೆಯಿಂದ ಅಸ್ವಸ್ಥನಾಗಿದ್ದಾನೆ ಈತ. ಎಂದು ಅಲ್ಪ ಪ್ರಜ್ಞೆಯಿಂದ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ತಾ ಇದ್ದಾನೆ. ಸೊ ಈಗ ತನಿಖೆ ಅಂತೂ ಮುಂದುವರಿತಾ ಇದೆ. ಜೊತೆಗೆ ಆತ ಎಚ್ಚರ ಆದ್ರೆ ವಿಚಾರಣೆಯೂ ಕೂಡ ನಡೆಯುತ್ತೆ. ಚಿಕ್ಕಬಳ್ಳಾಪುರ ಹೋಮ್ ಸ್ಟೇನಲ್ಲಿ ಯುವತಿಯ ಅನುಮಾನಾಸ್ಪದ ಸಾವಾಗಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ಆರೋಪಿ ಸಂಜೀತ್ ಆಲಿ ಈತನ ಹೆಸರು. ಈತ ಓವರ್ ಡ್ರಗ್ಸ್ ಇಂದ ಏನಾಗಿದ್ದಾನೆ, ಈತನಿಗೆ ಪ್ರಜ್ಞೆನೇ ಇಲ್ಲ. ನೋಡಿ ಹೆಂಗಿರುತ್ತೆ ಡ್ರಗ್ಸ್. ಮಹಮ್ಮದ್ ಸಂಜೀತ್ ಆಲಿ ಈತನ ಪೂರ್ಣ ಹೆಸರು. ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ನಾವು. ಮಹಮ್ಮದ್ ಸಂಜೀತ್ ಆಲಿ ಈತ ಆರೋಪಿ. ಮರ್ಡರ್ ಆಗಿರುವಂತ ಸುರಭಿಯ ವಿಡಿಯೋವನ್ನ ನಿಮಗೆ ತೋರಿಸ್ತಾ ಇದೀವಿ ನಾವು. ಫ್ಯಾಮಿಲಿ ಜೊತೆಗಿರುವಂತ ವಿಡಿಯೋ. ಆಕೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈತನ ವಿಚಾರಣೆ ಮಾಡಬೇಕಾಗಿದೆ. ಈ ಮಹಮ್ಮದ್ ಸಂಜೀತ್ ಆಲಿ ಏನಿದಾರಲ್ಲ, ಈತನ ವಿಚಾರಣೆ ಮಾಡಬೇಕಾಗಿದೆ. ಸೊ ಹಾಗಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಈತನಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ. 3 ದಿನಗಳಿಂದ ಪ್ರಜ್ಞಾಹೀನನಾಗಿದ್ದಾನೆ ಈ ಸಂಜೀತ್ ಆಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ರಿಪೋರ್ಟರ್ ರಾಜಪ್ಪ. ರಾಜಪ್ಪ, ಈತ ಹೇಗಿದ್ದಾನೀಗ? ಏನಾದ್ರೂ ಎಚ್ಚರ ಆಗಿದ್ನಾ? ಅಂದ್ರೆ ಅಷ್ಟೊಂದು ಓವರ್ ಆಗಿ ಡ್ರಗ್ಸ್ ತೆಗೆದುಕೊಂಡಿದ್ನಾ ಈತ ಅಂತ? ಎಸ್, ಸಂಪರ್ಕ ಕಡಿತಗೊಂಡಿವೆ. ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಗಮನಿಸ್ತಾ ಇದ್ದೀವಿ, ಫೋಟೋದಲ್ಲಿ ತೋರಿಸ್ತಾ ಇದೀವಿ ನಿಮಗೆ. ಮಹಮ್ಮದ್ ಸಂಜೀತ್ ಆಲಿ ಈತನೇ ಈಗ ಕೊಲೆ ಆರೋಪಿ, ಅಥವಾ ಈಕೆ ಅನುಮಾನಾಸ್ಪದವಾಗಿ ಏನು ಸಾವನ್ನಪ್ಪಿದಾರಲ್ಲ ಸುರಭಿ. ಸೊ ಆ ನಿಟ್ಟಿನಲ್ಲಿ ಆ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಅಂತೂ ಮುಂದುವರಿತಾ ಇದೆ. 3 ದಿನಗಳಿಂದ ಈತ ಪ್ರಜ್ಞಾಹೀನನಾಗಿದ್ದಾನೆ. ಪ್ರಜ್ಞೆನೇ ಇಲ್ಲ ಅವನಿಗೆ. ಓವರ್ ಡ್ರಗ್ಸ್ ಸೇವನೆಯಿಂದ ಅಸ್ವಸ್ಥನಾಗಿದ್ದಾನೆ ಈತ. ಇಂದು ಅಲ್ಪ ಪ್ರಜ್ಞೆಯಿಂದ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ತಾ ಇದ್ದ ಅನ್ನೋ ಮಾಹಿತಿಯೂ ಕೂಡ ಇದೆ. ಸ್ವಲ್ಪ ಪ್ರಜ್ಞೆ ಬಂದಿತ್ತಂತೆ, ಆ ಸಂದರ್ಭದಲ್ಲಿ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ತಾ ಇದ್ದಂತೆ. ಸೊ ಆ ನಿಟ್ಟಿನಲ್ಲಿ ಈತ ಎಚ್ಚರ ಆದ ಅಂತ ಅಂದ್ರೆ ಸಂಪೂರ್ಣವಾಗಿ ವಿಚಾರಣೆಗೊಳಪಡಿಸ್ತಾರೆ. ತನಿಖೆ ಅಂತೂ ಕಂಟಿನ್ಯೂ ಇದೆ. ಈಗ ತನಿಖೆ ಮುಂದುವರಿಸಿದ್ದಾರೆ ಪೊಲೀಸ್ನವರು. ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ರಿಪೋರ್ಟರ್ ರಾಜಪ್ಪ. ರಾಜಪ್ಪ, ಈಗ ಈ ಆರೋಪಿ ಹೇಗಿದಾರಂತೆ? ಜೊತೆಗೆ ಏನಾದ್ರೂ ಪ್ರಜ್ಞೆ ಏನಾದ್ರೂ ಬಂದಿತ್ತಾ? ರಾಮ್, ಖಂಡಿತ ಏನು ಈ ಚಿಕ್ಕಬಳ್ಳಾಪುರ ಹೋಮ್ ಸ್ಟೇನಲ್ಲಿ ಯುವತಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿ ಏನಿದ್ದಾನೆ ಸಂಜೀತ್ ಆಲಿ ಅಂತಕ್ಕಂಥವ್ನು ಈಗ 3 ದಿನಗಳಿಂದ ಅವನು ಅನ್ಕಾನ್ಶಿಯಸ್ ಇದ್ದಾನೆ. ಯಾಕಂದ್ರೆ ಅದು ಡ್ರಗ್ಸ್ ಅಲ್ಲಿ ವೆರೈಟಿ ಇರ್ತದಂತೆ. ಅದರಲ್ಲಿ ಯಾವುದೋ ಒಂದು ಓವರ್ ಡೋಸ್ ಇರೋದು ತಗೊಂಡು 3 ದಿನಗಳ ಕಾಲ ಅವನಿಗೆ ಪ್ರಜ್ಞೆ ಬಂದಿಲ್ಲ. ಹಾಗಾಗಿ ಅವನು ಇವತ್ತು ಸ್ವಲ್ಪ ಪ್ರಜ್ಞೆ ಬಂದ ತರ ಕಾಣ್ತಾ ಇದ್ದಾನಂತೆ. ಮತ್ತೆ ಸ್ವಲ್ಪ ಅವನಷ್ಟವನೇ ಮಾತಾಡ್ತಾನಂತೆ. ಇದು ಸ್ವಲ್ಪ ಅನ್ಕಾನ್ಶಿಯಸ್ ಆಗಿ ವರ್ತನೆ ಮಾಡ್ತಾ ಇದ್ದಾನಂತೆ. ಈ ಒಂದು ಮಾಹಿತಿಯನ್ನ ಪೊಲೀಸರು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಜೊತೆಗೆ ಇವನು ಓವರ್ ಡ್ರಗ್ಸ್ ತಗೊಂಡಿರ್ತಕ್ಕಂತ ಹಿನ್ನೆಲೆಯಲ್ಲಿ ಅವನಿಗೆ 3 ದಿನಗಳ ಕಾಲ ಅವನು ಬಾಡಿ ಸ್ಟ್ರಕ್ ಆಗುತ್ತೆ, ಜೊತೆಗೆ ಮೈಂಡ್ ಕೂಡ ಸ್ಟ್ರಕ್ ಆಗಿರುತ್ತದೆ. ಬಟ್ ಇವತ್ತು ಪ್ರಜ್ಞೆ ಬರ್ತಾ ಇದೆ. ಮುಂದಿನ 2 ದಿನಗಳ ಕಾಲ ಅವನು ಚೇತರಿಸ್ಕೊಳ್ಬೇಕಾಗತ್ತೆ. 2 ದಿನಗಳ ಆದ ನಂತರ ರಿಕವರ್ ಆಗ್ತಾನೆ. ರಿಕವರ್ ಆದ್ಮೇಲೆ ಅವನ ಕಡೆಯಿಂದ ಏನೆಲ್ಲ ಮಾಹಿತಿ ತಗೊಬಹುದು ಅಂತಕ್ಕಂಥದ್ದು. ಮತ್ತೆ ಇನ್ನೊಂದು ಮಾಹಿತಿ ಏನಂದ್ರೆ, ಈ ಸುರಭಿ ಮತ್ತೆ ಏನು ಸಂಜೀತ್ ಆಲಿ ಇವರಿಬ್ರು ಕೂಡ ಕೆಲವೊಂದ್ ಕಡೆ ಫೋನಲ್ಲೇ ಮಾತಾಡ್ಕೊಂಡೇ ಒಂದೇ ಬೈಕಲ್ಲೇ ಬಂದು ನಂದಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಹೋಮ್ ಸ್ಟೇನಲ್ಲಿ ರೂಮ್ ಅಲ್ಲಿ ಬುಕ್ ಮಾಡ್ಕೊಂಡು ಅಲ್ಲಿ ಇದ್ರು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥ. ಜೊತೆಗೆ ಆಕೆ ಕೈ ಮೇಲೆ ಸಾಕಷ್ಟು ಒಂದು ಕತ್ತಿಯನ್ನ ಕೊಯ್ಕೊಂಡಿರ್ತಕ್ಕಂಥ ಒಂದು ಮಾರ್ಕ್ಗಳು ಕೂಡ ಇದೆಯಂತೆ. ಜೊತೆಗೆ ಇನ್ನೂ ಕೂಡ
ಈ ಒಂದು ಪ್ರಕರಣ ನೋಡೋದಾದ್ರೆ ಇಬ್ರು ಕೂಡ ಎಲ್ಲೋ ಒಂದ್ ಕಡೆ ಇಬ್ರು ಒಂದಾಗಿ ಜೊತೆಲೆ ಕಮಿಟ್ಮೆಂಟ್ ಆಗಿ ಹೋಗಿ ರೂಮ್ ಬುಕ್ ಮಾಡಿದ್ರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನು ನೋಡ್ಬೇಕು ರಾಮ್, ಈಗ ಇವನು 2 ದಿನಗಳಾದ ನಂತರ ರಿಕವರ್ ಆಗ್ತಾನೆ. ರಿಕವರ್ ಆದ ನಂತರ ಇವರು ಮೂಲತಃ ಈ ಒಂದು ಸಾವಿಗೆ ಕಾರಣ ಏನು, ರೂಮಲ್ಲಿ ಹೋಗಿ ಆತರ ಆತ್ಮಹತ್ಯೆಗೆ ಯತ್ನ ಮಾಡಿದ್ರ ಅಥವಾ ಕೊಲೆ ಯತ್ನ ಮಾಡಿದ್ರ ಅಂತಕ್ಕಂಥದ್ದು ಇನ್ನು ಪೊಲೀಸರ ತನಿಖೆಯಿಂದಷ್ಟೇ ಬಯಲಾಗ್ಬೇಕಂದ್ರೆ ಅವನ ಮತ್ತೆ ಪ್ರಜ್ಞೆ ಬಂದಾಗ ಮಾತ್ರ ಅದಕ್ಕೆಲ್ಲ ಅವಕಾಶ ಇರ್ತಕ್ಕಂಥದ್ದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.